ಲೋಕಾಯುಕ್ತ ಪೊಲೀಸರಿಂದಲೇ ಭಾರಿ ಭ್ರಷ್ಟಾಚಾರದ ಆರೋಪ ಪ್ರಕರಣ. ಮಾಜಿ ಹೆಡ್ ಕಾನ್ಸ್ಟೇಬಲ್ ನಿಂಗಪ್ಪ ಬಾಯ್ಬಿಟ್ಟಿದ್ದಾನೆ ಸ್ಫೋಟಕವಾದ ಅಂಶ. ಮಾಜಿ ಹೆಡ್ ಕಾನ್ಸ್ಟೇಬಲ್ ನಿಂಗಪ್ಪ ಬಾಯ್ಬಿಟ್ಟಿದ್ದಾನೆ ಸ್ಫೋಟಕ ಅಂಶ. ಅಬಕಾರಿ, ಕಂದಾಯ, ಬಿಡಿಎ, ಸೊ ಹೀಗೆ ನಾನಾ ಇಲಾಖೆಗಳು ಅಬಕಾರಿ, ಕಂದಾಯ, ಬಿಡಿಎ ಅಧಿಕಾರಿಗಳಿಂದ ಬ್ಲ್ಯಾಕ್ ಮೇಲ್ ಸುಲಿಗೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಕೂಡ ಒಂದು ಸುದ್ದಿಯನ್ನು ಬ್ರೇಕ್ ಮಾಡಿದ್ವಿ. ಯಾರ್ಯಾರ ಬಳಿ ವಸೂಲಿ ಮಾಡಿದ್ದಾನೆ ಅನ್ನೋದನ್ನು ಬಿಚ್ಚಿಟ್ಟ ನಿಂಗಪ್ಪ. ಅಬಕಾರಿ ಇಲಾಖೆ ಅಧಿಕಾರಿಗಳ ವಿರುದ್ಧ ತನಿಖೆ ಶುರು ಮಾಡಿದಂತಹ ಲೋಕಾಯುಕ್ತರು ಈಗ ತನಿಖೆಯನ್ನು ಶುರು ಮಾಡಿದ್ದಾರೆ. ನಿಂಗಪ್ಪ ಮಾಹಿತಿ ಆಧರಿಸಿ, ನಿಂಗಪ್ಪ ಅವರ ಸ್ಟೇಟ್ಮೆಂಟ್ ಆಧರಿಸಿ ಅಬಕಾರಿ ಇಲಾಖೆಯ ಡಿಸಿ ಇನ್ಸ್ಪೆಕ್ಟರ್ಗಳ ವಿಚಾರಣೆ ನಡೀತಾ ಇದೆ. ಶೀಘ್ರವೇ ಮತ್ತಷ್ಟು ಅಧಿಕಾರಿಗಳ ಬಂಧನ ಸಾಧ್ಯತೆ. ಲೋಕಾಯುಕ್ತ ವಸೂಲಿ ಹಗರಣದಲ್ಲಿ ಅಂಧರ ಆಗೋದು ಯಾರ್ಯಾರು ಹಾಗಾದರೆ? ಸೊ ನಾವು ಸಾಕಷ್ಟು ಇದರ ಬಗ್ಗೆ ಮಾಹಿತಿಯನ್ನು ಈ ಹಿಂದಿನ ಬುಲೆಟಿನಲ್ಲಿ ಕೊಟ್ಟಿದ್ವಿ. ಸೊ ಲೋಕಾಯುಕ್ತ ಅಧಿಕಾರಿಗಳ ಹೆಸರಿನಲ್ಲಿ ಬ್ಲ್ಯಾಕ್ ಮೇಲ್ ದಂಧೆಯನ್ನು ಮಾಡ್ತಾ ಇದ್ರು. ಭ್ರಷ್ಟಾಚಾರಿಗಳ ವಿರುದ್ಧ ಸಮರ ಸಾರಬೇಕಾಗಿದ್ದಂಥ ಒಂದು ಇಲಾಖೆ, ಭ್ರಷ್ಟಾಚಾರಿಗಳ ಹೃದಯಕ್ಕೆ ಭಯ ಹುಟ್ಟಿಸಬೇಕಾಗಿದ್ದಂಥ ಲೋಕಾಯುಕ್ತ ಸಂಸ್ಥೆ ಸ್ವತಃ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು ಎನ್ನುವಂಥ ವಿಚಾರ. ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಂಗಪ್ಪನನ್ನು ಈಗ ತನಿಖೆಗೆ ಒಳಪಡಿಸಿದ್ದಾರೆ. ಮಾಜಿ ಹೆಡ್ ಕಾನ್ಸ್ಟೇಬಲ್ ನಿಂಗಪ್ಪ ಆತ ಬಾಯ್ಬಿಟ್ಟಿದ್ದಾನೆ ತನಿಖೆಯಲ್ಲಿ ಕೆಲವೊಂದು ಸ್ಫೋಟಕ ವಿಚಾರಗಳು. ಆ ಸ್ಟೇಟ್ಮೆಂಟ್ ಆಧರಿಸಿ ಈಗಾಗಲೇ ಸಾಕಷ್ಟು ಜನರಿಗೆ ಬಲೆ ಬೀಸಲಾಗಿದೆ. ಒಟ್ಟಾರೆ ಈ ಪ್ರಕರಣದಲ್ಲಿ ಸಾಕಷ್ಟು ಜನ ಅಂಧರಾಗೋ ಸಾಧ್ಯತೆಯೂ ಕೂಡ ಎದುರಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.